ಗಾಯಕಿ ಸುಹಾನಾ ಸೈಯದ್ ಅವರು ಸರಿಗಮಪ ಮೂಲಕ ಫೇಮಸ್ ಆಗಿದ್ರು. ಅವರು ಮುಸ್ಲಿಂ ಧರ್ಮದವರಾದರೂ ಹಿಂದೂ ಹಾಡನ್ನು ಹಾಡಿದ್ರು. ಈ ಮೂಲಕ ಚರ್ಚೆ ಹುಟ್ಟು ಹಾಕಿದ್ರು. ಆ ಬಳಿಕ ಅವರು ರಂಗಭೂಮಿ ಕಲಾವಿದ ನಿತಿನ್ ಶಿವಾಂಶ್ ಜೊತೆ ಮದುವೆ ಆಗಿ ಮತ್ತಷ್ಟು ಚರ್ಚೆ ಹುಟ್ಟು ಹಾಕಿದ್ರು. ಮಂತ್ರ ಮಾಂಗಲ್ಯ ಮಾಡಿಕೊಂಡಿದ್ದಾರೆ. ಅವರಿಗೆ ಕೆಲವರು ಅಭಿನಂದನೆ ತಿಳಿಸಿದರೆ ಇನ್ನು ಕೆಲವರು ವಿವಾಹವನ್ನ ಟೀಕೆ ಮಾಡಿದ್ರು. ಭಕ್ತಿಗೀತೆ ಹಾಡಿದ ಬಳಿಕ ಆದ ಘಟನೆ ಬಗ್ಗೆ ಸುಹಾನಾ ಮಾಹಿತಿ ನೀಡಿದ್ದಾರೆ. ಸುಹಾನಾ ಅವರು ಸರಿಗಮಪದಲ್ಲಿ ಹಿಂದೂ ಗೀತೆ ಹಾಡಿದ್ದಕ್ಕೆ ಚರ್ಚೆಗೆ ಒಳಗಾದರು. ಅವರ ಮೇಲೆ ದಾಳಿ ಪ್ರಯತ್ನ ಕೂಡ ಆಯಿತು. ಇದಾದ ಬಳಿಕ ಸುಹಾನಾಗೆ ಸಾಕಷ್ಟು ಭದ್ರತೆ ನೀಡಲಾಯಿತಂತೆ. ವಾಹಿನಿಯವರು ಸಚಿವರ ಜೊತೆ ಮಾತನಾಡಿದ ಬಳಿಕ ಭದ್ರತೆ ಒದಗಿಸಿದ್ರು. ಸುಹಾನಾ ಉಳಿದುಕೊಂಡಿದ್ದ ಹೋಟೆಲ್ ರೂಮ್ ಅಕ್ಕಪಕ್ಕದಲ್ಲಿ ಪೊಲೀಸರು ಇರುತ್ತಿದ್ರು. ಯಾರಾದರೂ ಬಂದು ರೂಮ್ ಬೆಲ್ ಮಾಡಿದ್ರೆ ಬಾಗಿಲು ತೆಗೆಯುವುದಕ್ಕೂ ಮೊದಲು ಇಂಟರ್ಕಾಮ್ ಮೂಲಕ ರಿಸೆಪ್ಷನ್ಗೆ ಕರೆ ಮಾಡಿ ಅವರು CCTVಯಲ್ಲಿ ಯಾರು ಎಂದು ನೋಡಿ ಆ ಬಳಿಕ ಸುಹಾನಾ ಬಾಗಿಲು ತೆಗೆಯಬೇಕಿತ್ತು. ಹೋಟೆಲ್ಗೆ ಹೋಗುವಾಗ ಇವರ ವಾಹನದ ಹಿಂದೆ ಮುಂದೆ ಪೊಲೀಸರು ಇರುತ್ತಿದ್ರು. ವಾಶ್ರೂಮ್ಗೆ ಹೋಗುವಾಗಲೂ ಇವರಿಗೆ ಭದ್ರತೆ ಇರುತ್ತಿತ್ತಂತೆ. ಪ್ರೀತಿ ಹಂಚುವವರು ಹೆಚ್ಚಿದ್ದರು, ದ್ವೇಷಿಸುವವರೂ ಇದ್ದರು. ಶೋ ಬೇಡ ಬಿಡು ಎಂದು ಹೇಳಿದ್ದರು. ಮಾನಸಿಕವಾಗಿ ಹಿಂಸೆ ಆಯಿತು. ಮನೆಯಲ್ಲೂ ಪೊಲೀಸರು ಇರುತ್ತಿದ್ರು. ಆ ಸಮಯದಲ್ಲಿ ನಿತಿನ್ ತುಂಬ ಸಹಾಯ ಮಾಡಿದ್ದ, ಬೆಂಬಲಕ್ಕೆ ನಿಂತ. ಸರಿಗಮಪ ಚೆನ್ನಾಗಿ ಆಯಿತು. ಆ ಶೋನಿಂದ ಸಾಕಷ್ಟು ಕಾನ್ಸರ್ಟ್ ಸಿಕ್ತು ಎಂದಿದ್ದಾರೆ ಸುಹಾನಾ. ಸುಹಾನಾ ಹಾಗೂ ನಿತಿನ್ 16 ವರ್ಷಗಳ ಹಿಂದೆ ಪರಿಚಯ ಆದರು. ಆ ಬಳಿಕ ಇವರ ಮಧ್ಯೆ ಪ್ರೀತಿ ಮೂಡಿತು. ಪ್ರತಿ ಹಂತದಲ್ಲೂ ಸುಹಾನಾ ಬೆಂಬಲಕ್ಕೆ ನಿತಿನ್ ನಿಂತಿದ್ದಾರೆ. ಈ ವಿಷಯಕ್ಕೆ ಸುಹಾನಾಗೆ ಖುಷಿ ಇದೆ. ಸುಹಾನಾ ಅವರು ಸಾಕಷ್ಟು ಕಾನ್ಸರ್ಟ್ಗಳನ್ನು ಮಾಡುತ್ತಿದ್ದಾರೆ. ಸುಹಾನಾ ಉಳಿದುಕೊಂಡಿದ್ದ ಹೋಟೆಲ್ ರೂಮ್ ಅಕ್ಕಪಕ್ಕದಲ್ಲಿ ಪೊಲೀಸರು ಇರುತ್ತಿದ್ರು. ಯಾರಾದರೂ ಬಂದು ರೂಮ್ ಬೆಲ್ ಮಾಡಿದ್ರೆ ಬಾಗಿಲು ತೆಗೆಯುವುದಕ್ಕೂ ಮೊದಲು ಇಂಟರ್ಕಾಮ್ ಮೂಲಕ ರಿಸೆಪ್ಷನ್ಗೆ ಕರೆ ಮಾಡಿ ಅವರು CCTVಯಲ್ಲಿ ಯಾರು ಎಂದು ನೋಡಿ ಆ ಬಳಿಕ ಸುಹಾನಾ ಬಾಗಿಲು ತೆಗೆಯಬೇಕಿತ್ತು. ಹೋಟೆಲ್ಗೆ ಹೋಗುವಾಗ ಇವರ ವಾಹನದ ಹಿಂದೆ ಮುಂದೆ ಪೊಲೀಸರು ಇರುತ್ತಿದ್ರು. ವಾಶ್ರೂಮ್ಗೆ ಹೋಗುವಾಗಲೂ ಇವರಿಗೆ ಭದ್ರತೆ ಇರುತ್ತಿತ್ತಂತೆ. ಈ ಎಲ್ಲ ವಿಚಾರಗಳನ್ನು ಅವರು ಯೂಟ್ಯೂಬ್ ವಾಹಿನಿಗೆ ನೀಡಿದ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.